ಹನುಮಂತ, ಜಾನಪದ ಸುತ್ತು ನಿನ್ ಸುತ್ತು ಅಲ್ವಾ? ನಿನ್ಗೆ ತುಂಬಾ ಇಷ್ಟ ಜಾನಪದ ಹಾಡುಗಳನ್ನ ಹಾಡ್ತೀಯ ನೀನು. ಸೊ ಒಂದೇ ಒಂದ್ಸಲಿ ಕೇಳಜಾನ ಒಂದೆರಡು ಲೈನ್ ಹಾಡಪ್ಪ. ಮೊನ್ನೆ 4 ದಿನದ ಹಿಂದೆ ಹಾ. ಬಸವಲಿಂಗಯ್ಯ ಹಿರೇಮಠ ಅವರು ತೀರ್ಕೊಂಡ್ರಕ್ಕ. ಮೂಲ ಗಾಯಕರು ಕೇಳಜಾಣ ಶಿವದಾನ ಮಾಡ ಆ ಹಾಡು ಹಾಡ್ದವ್ರು ಮೊನ್ನೆ ತೀರ್ಕೊಂಡ್ರಕ್ಕ. ಅವರು ನಮ್ಮ ಉತ್ತರ ಕನ್ನಡದಾಗ ಪ್ರಸಿದ್ಧ ಜಾನಪದ ಕಲಾವಿದರಕ್ಕ. ಅವ್ರ ಹಾಡುಗಳ ಹೇಳಿ ನಾನು ಇಲ್ಲಿವರೆಗೂ ಬಂದಿದ್ದೆ. 4 ದಿನದಿಂದ ತೀರ್ಕೊಂಡ್ರಕ್ಕ. ಆದ್ರೆ ಈ ವೇದಿಕೆ ಮೂಲಕ ಅವ್ರಿಗಾಗಿ ಈ ಹಾಡಿನ ಒಂದು ನಮನವನ್ನ ಸಲ್ಲಿಸೋಣ ಹನುಮಂತ. ಅದು ನೀನೇ ಹಾಡು. ಬಸವಲಿಂಗಯ್ಯ ಹಿರೇಮಠ ಸರ್ ಅವರು ಬೆಳಗಾವಿ ಜಿಲ್ಲೆ ಪೈಲುಹೊಂಗಲ ತಾಲೂಕಿನವರು. ಜಾನಪದದಲ್ಲಿ ಎಮ್ಮೆಯನ್ನ ಮಾಡಿ ತಮ್ಮ 5ನೇ ವಯಸ್ಸಿನಲ್ಲೇ ಹಾರ್ಮೋನಿಯಂ ಅನ್ನ ನುಡಿಸ್ತಾ ಭಜನೆಯನ್ನ ಕಲಿಸ್ತಾ ಇದ್ದವರು. ಗ್ರಾಮೀಣ ರಂಗಭೂಮಿಗಳಲ್ಲಿ ನಟರಾಗಿ ಹಾಡುಗಾರರಾಗಿ ರಾಜ್ಯದ ತುಂಬಾ ಸಂಚರಿಸಿ ಪ್ರದರ್ಶನಗಳನ್ನ ನೀಡ್ತಾ ಇದ್ರು. ಅವರು ಹಾಡ್ತಾ ಇದ್ರೆ ಥ್ಯಾಂಕ್ ಯು ಎವ್ರಿವನ್. ಅವರಿಗೆ ಆತ್ಮಶಕ್ತಿ ತುಂಬ ದೊಡ್ಡದಿತ್ತು. ಅವರನ್ನು ನಾವೆಲ್ಲ ಇನ್ನೂ ಉಳಿಸ್ಕೊಂಡು ಅವರ ಸಂಪತ್ತಿನ ಎಲ್ಲ ಭಾಗಗಳನ್ನು ಜನಪದದ ಪಠ್ಯಗಳಿಗೆ ಅಳವಡಿಸ್ಬೇಕು ಅಂತ ಭಾಳ ಎಲ್ಲ ಯೋಚನೆ ಮಾಡಿದ್ವಿ. ಅದು ನಮ್ಮ ಕೈ ಮೀರೋಯ್ತು. ಆದರೂ ಇವರ ಪ್ರಭಾವದಿಂದ ತಯಾರಾದ ಶಿಷ್ಯರು ಬಹಳಷ್ಟು ಜನ ಇದ್ದಾರೆ. ಮುಂದೆ ಆ ಶಿಷ್ಯರನ್ನು ಈ ವೇದಿಕೆಗೆ ಕರೋದು ಮತ್ತು ಅವರಿಂದ ಇವರ ವಿಷಯಗಳನ್ನು ತಿಳ್ಕೊಂಡು ಪಠ್ಯಗಳಿಗೆ ತರೋದು ನಮ್ಮ ಯೋಜನೆ ಆಗಿದೆ. ಒಳ್ಳೆಯ ವ್ಯಕ್ತಿ ಮತ್ತು ಜನಪದಕ್ಕೊಂದು ಶಕ್ತಿ ಅವರು. ಮಹಾಗುರುಗಳು ಹೇಳಿದಂಗೆ ಬಸವಲಿಂಗಯ್ಯ ಸರ್ ಅವರು ನಮ್ಮನ್ನು ಅಗಲಿರ್ಬೋದು, ಆದರೆ ಅವ್ರು ಕೊಟ್ಟಂತಹ ಆ ಸಂಪತ್ತು, ಆ ಕಲೆಯ ಸಂಪತ್ತನ್ನು ಕಾಪಾಡುವಂತಹ ಜವಾಬ್ದಾರಿ ಇಂಥ ಪ್ರತಿಭೆಗಳು, ಎಲ್ಲ ಪ್ರತಿಭೆಗಳು ಆ ಹಾಡುಗಳನ್ನು ಹಾಡೋದ್ರ ಮೂಲಕ ಬಹುಶಃ ಆ ಹಾಡುಗಳಿಂದನೇ ಅವರ ಆರಾಧಿಸಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಆ್ಯಂಡ್ ಮಹಾಗುರುಗಳೇ, ನಿಮ್ಮ ಆಸೆಯ ಪ್ರಕಾರ ಅವರು ತಯಾರು ಮಾಡಿರೋಂಥ ಶಿಷ್ಯರು ಬಹುಶಃ ಮುಂದೊಂದಿನ ನಮ್ಮ ವೇದಿಕೆ ಮೇಲೆ ಬಂದು ಹಾಡಿದಾಗ ಅವ್ರು ಬಂದಷ್ಟು ಸಂತೋಷ ನಮ್ಮೆಲ್ರಿಗೂ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಮಹಾಗುರುಗಳೇ. ಹನುಮಂತ, ಥ್ಯಾಂಕ್ ಯು ಕಣೋ. ಥ್ಯಾಂಕ್ ಯು. ಉಧೋ ಉಧೋ ಅಂತ ಹೇಳಿ ತಾಯಿ ಎಲ್ಲವನಿಗೆ ಉಧೋ ಅಂತ ಹೇಳಿ ಹಾಡನ್ನ ಹಾಡಿದರೆ ನಮ್ಮ ವಸುಶ್ರೀ ಹಾಗೂ ಕೀರ್ತನ ಅವರು. ಅದಕ್ಕೆ ಅರುಣ್ ಸರ್ ಹಾಗೂ ನಮ್ಮ ಎಲ್ಲ ಕಲಾವಿದರ ಒಂದು ಸಾಥು ಬರಲಿ, ಚಪ್ಪಾಳೆ. ಈಗ VP ಸರ್ ಹೇಳಿ, ಹೇಗಿತ್ತು ಈ ಪರ್ಫಾರ್ಮೆನ್ಸ್? ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮೆನ್ಸ್. ಮತ್ತೆ ಅನುಷ್ ಅವರು, ನೀವು ನೋಡ್ಲಿಲ್ಲ ಇಲ್ಲಿ ಯಾರು ನಿಂತಿದ್ದು ಈ ಹಾಡನ್ನ ಕಂಡಕ್ಟ್ ಮಾಡಿದ್ದು? ಎಲ್ಲರ ಪ್ರೇಮಿಜಿ ಹೇಮಿಜಿ. ಹೇಮಿಜಿ, ನಿಮ್ ಇನ್ವಾಲ್ವ್ಮೆಂಟ್ ಅನದರ್ ಲೆವೆಲ್. ರಿಸಲ್ಟ್ ಬರೋದೇ ಅದಕ್ಕೆ ಅಂತ ನನ್ನ ಅನ್ಸತ್ತೆ. ಅದ್ಭುತ ಸಾರ್. ಕೀರ್ತನ, ನೀನ್ ಬೇರೆನೆ ಕಣಮ್ಮ. ಇವತ್ತು ನಿನ್ನ ಒಂದು ಸಂಪೂರ್ಣ ಅವತಾರವನ್ನು ನೋಡಿದ್ವಿ. ನಿನ್ನ ವಾಯ್ಸ್ ಅಲ್ಲಿರೋ ಒಂದು ಥ್ರೋ ಕಂಟ್ರೋಲು, ಮತ್ತೆ ವಸುಶ್ರೀ ತಾವು ಕೂಡ ಬಹಳ ಅದ್ಭುತವಾಗಿ ಹಾಡಿದ್ರಿ. ಒಟ್ಟಾರೆ ನಿಜವಾಗಿಯೂ ವೆಲ್ ಎಕ್ಸಿಕ್ಯೂಟೆಡ್, ವೆಲ್ ಪ್ಲಾನ್ಡ್ ಒಂದು ಪರ್ಫಾರ್ಮೆನ್ಸ್. ಬಹಳ ಚೆನ್ನಾಗಿತ್ತು. ಅರ್ಜುನ್ ಸರ್, ಪವರ್ಫುಲ್, ಪವರ್ ಪ್ಯಾಕ್ಡ್, ಎಕ್ಸಲೆಂಟ್, ಮೈಂಡ್ ಬ್ಲೋಯಿಂಗ್, ಸೂಪರ್ ಆಗಿತ್ತು. ಆ್ಯಂಡ್ ವಸುಶ್ರೀ ಅವರೇ, ಕೆಲವು ಸತಿ ನೀವು ಮಾಡಿದ ಸಂಗತಿಗಳೆಲ್ಲ ಇಟ್ ವಾಸ್ ಲೈಕ್ ಒಂದು ಗೂಗ್ಲಿ ಬಿಟ್ಟಂಗಿತ್ತು. ತುಂಬ ಚೆನ್ನಾಗಿತ್ತು. ಕೀರ್ತನ ಕೂಡ. ಆ್ಯಂಡ್ ಆಸ್ ಯೂಶುವಲ್ ಅರುಣ್ ಸರ್ ರಿದಮ್ ಸೆಕ್ಷನ್ ಔಟ್ಸ್ಟ್ಯಾಂಡಿಂಗ್ ವರ್ಕ್. ಥ್ಯಾಂಕ್ ಯು ಮಹಾಗುರುಗಳೇ. ವಸುಶ್ರೀ, ಕೀರ್ತನ, ಇದು ಜನಪದ ಆಚರಣೆ ಮತ್ತು ಆಚರಣೆಯಲ್ಲಿ ಜಾತ್ರೆ ಅದು ನಡೀತಾ ಇದೆ ಇಲ್ಲಿ. ನೀವು ಈಗ ನುಡಿಸ್ತಾ ಇದ್ರೆ ನನಗೇನು ಅನ್ನಿಸ್ತಿದ್ದು ಅಂದರೆ, ಸುತ್ತೇಳ ಹಳ್ಳಿಗೆ ನಾವು ಇಲ್ಲಿಂದ ಸುದ್ದಿ ಕೊಡ್ತಾ ಇದ್ದೀವಿ, ನಮ್ಮೂರಲ್ಲಿ ಜಾತ್ರೆ ನಡೀತಾ ಇದೆ ಅಂತ. ಆ ರೆಸೋನೆನ್ಸು ಆಗಿತ್ತದು. ಇವತ್ತು ಅರುಣ್, ಯು ವಿಲ್ ಗೆಟ್ ದಿ ಬೆಸ್ಟ್ ಅವಾರ್ಡ್ ಆಫ್ ದಿಸ್ ಚಾಂಪಿಯನ್ಶಿಪ್ ಅಪ್ಪ. ಟುಡೇ ನೀ ಹೇಗೆ ಅವ್ರನ್ನ ಟ್ರೈನ್ ಮಾಡಿದ್ವಿ ಅಂದರೆ, ಎಲ್ಲಿ ಕಟ್ಟಾಗಬೇಕಲ್ಲಿ ಕಟ್ಟಾಗ್ತಾ ಇದೆ, ಎಲ್ಲಿ ಶುರು ಆಗಬೇಕಲ್ಲಿ ಶುರು ಆಗ್ತಾ ಇದೆ, ಎಲ್ಲವನ್ನ ಕರೆಕ್ಟಾಗಿ ಬೈ ಯುವರ್ ಕಂಡಕ್ಟಿಂಗ್ ಅವ್ರನ್ನ ಟ್ರೈನ್ ಮಾಡಿದೆಯಲ್ಲ. ಈ ವೇದಿಕೆಯಿಂದ ಅದೊಂದು ದೊಡ್ಡ ಪ್ರಯೋಗ, ವೈಭವದ ಪ್ರಯೋಗ. ನನಗಂತೂ ಫುಲ್ ಖುಷಿಯಾಗಿದೆ. ಕೊಡೋದಕ್ಕೆ 1 ಗೋಲ್ಡನ್ ಬಜರ್ ಸಾಲಲ್ಲ, ಇದನ್ನೇ 100 ಅಂತ ತಿಳ್ಕೊಳ್ಳಿ. ಥ್ಯಾಂಕ್ ಯು ಮಹಾಗುರುಗಳೇ. ಈಗ ಅರುಣ್ ಸರ್, ನಿಮಗೆ ನಾನು ಸ್ಪೆಷಲ್ ಆಗಿ ಮತ್ತೊಮ್ಮೆ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀವಿ. ಯಾಕಂದ್ರೆ ಆ ಎನರ್ಜಿನ ನೀವೇ ಡಬಲ್ ಮಾಡ್ತಾ ಇರೋದು. ಥ್ಯಾಂಕ್ ಯು ಸೋ ಮಚ್ ಅರುಣ್ ಸರ್, ಥ್ಯಾಂಕ್ ಯು. ಇವತ್ತು ಹಬ್ಬ, ಸಂಕ್ರಾಂತಿ ಹಬ್ಬ.
ನೀವು ಹಾಡ್ತೀರಾ, ಸೆಲೆಬ್ರೇಟ್ ಮಾಡ್ತೀರಾ, ಸಂಭ್ರಮಿಸ್ತೀರಾ, ಅದೆಲ್ಲ ನಮಗೆ ಗೊತ್ತು, ಅದೆಲ್ಲ ನಾವು ಪ್ರತಿ ವಾರ ನೋಡ್ತೀವಿ ನಿಮ್ಮೆಲ್ಲರ ಟ್ಯಾಲೆಂಟು. ಆದರೆ ಇಲ್ಲಿ ಕೆಲವರು ಇದ್ದಾರೆ, ಅವರಲ್ಲೂ ಒಂದು ಪ್ರತಿಭೆ ಇದೆ. ಆ ಪ್ರತಿಭೆ ಆಚೆ ಬರಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಅದು ನಮ್ಮ ಮೆಂಟರ್ಸ್ ಆದಂತಹ ಲಕ್ಷ್ಮೀ ನಾಗರಾಜ್, ಇಂದು ನಾಗರಾಜ್, ಹೇಮಿಜಿ, ಅನುರಾಧ ಭಟ್, ಸುಚೇತನ್ ಸರ್, ಈ 5 ಮೆಂಟರ್ಸು ತಗತಗ ಅಂತ ಸ್ಟೇಜ್ ಮೇಲೆ ಬರ್ತಾರೆ, ಪಡಪಡ ಅಂತ 2 ಸ್ಟೆಪ್ ಹಾಕ್ತಾರೆ. ಇದು ಈ ಸಂಕ್ರಾಂತಿ ಸಂಭ್ರಮದ ಸೆಲೆಬ್ರೇಷನ್. ಎಲ್ಲ ಮೆಂಟರ್ ಸ್ಟೇಜ್ ಮೇಲೆ ಬರಬೇಕು, ಸಂಕ್ರಾಂತಿ ಆಚರಿಸೋಣ ಬನ್ನಿ. ನಮ್ಮ ಮೆಂಟರ್ಸಿಗೆ ಈ ಟಮಟೆ ಮಹಿಮೆನೇ ಹಂಗೆ ಸರ್. ಈ ಟಮಟೆ ಡೊಳ್ಳು ಕುಣಿತ ಎಲ್ಲ ಯಾರಿಗೆ ಡ್ಯಾನ್ಸ್ ಬರುತ್ತೋ ಬರಲ್ವೋ, ನಾವು 1-2 ಸ್ಟೆಪ್ ಹಾಕ್ಲೇಬೇಕು, ಹೆಜ್ಜೆ ಹಾಕಬೇಕು ಅಂತ ಅನ್ಸೋಂಥ ಒಂದು ವಾದ್ಯ ಅದು. ಇವತ್ತು ಜಾನಪದ ಸಂಕ್ರಾಂತಿಯಲ್ಲಿ ನಮ್ಮ ಮೆಂಟರ್ಸು ಮೈ ಚಳಿ ಬಿಟ್ಟು 2 ಹೆಜ್ಜೆ 3 ಹೆಜ್ಜೆ 6 ಹೆಜ್ಜೆ ಹಾಕಿ ಡಿಫ್ರೆಂಟ್ ಆಗಿ ಕುಣಿದು ಚಿಂದಿ ಚಿತ್ರಾನ್ನ ಮಾಡಿ ಸ್ಟೇಜ್ನ ಧೂಳೆಬ್ಸಿದ್ದಾರೆ. ಬರಲಿ ನಮ್ಮ ಮೆಂಟರ್ಸ್ಗೆ ಚಪ್ಪಾಳೆ. ಪ್ರಿಯಾ ಮುದ್ದು ಭೈರವನ ಗೀತೆನ ನಿಮ್ಮದೇ ದಾಟಿಯಲ್ಲಿ ಸೊಗಸಾಗಿ ಹಾಡಿದ್ದೀರಾ ವಿಪಿ ಸರ್. ಪ್ರಿಯಾ, ಫ್ಯಾಂಟಾಸ್ಟಿಕ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಸರ್. ನಿಜವಾಗಿಯೂ ಒಳ್ಳೆ ಪ್ರಯತ್ನವನ್ನು ಮಾಡಿದ್ದಾರೆ. ಯಾಕೆಂದ್ರೆ ಇಷ್ಟು ಮೇಳದ ಮಧ್ಯೆ ಒಂದು ವಾಯ್ಸ್ ಅನ್ನ ಕಟ್ ಥ್ರೂ ದ ವಾಯ್ಸ್ ಇನ್ ಬಿಟ್ವೀನ್ ದಿಸ್ ಫುಲ್ ಒಂಥರ ಕ್ಯಾಕೋಫೋನಿ. ಇಟ್ಸ್ ಸೋ ಮೆನಿ ಇನ್ಸ್ಟ್ರೂಮೆಂಟ್ಸ್ ಅಲ್ವಾ. ಆ್ಯಂಡ್ ಇಟ್ಸ್ ಬ್ಯೂಟಿಫುಲ್ ಪ್ರೆಸೆಂಟೇಷನ್. ಆ್ಯಂಡ್ ವಿಶೇಷವಾಗಿ ನಮ್ಮ ಎಲ್ಲ ರಾಮನಗರದಿಂದ, ಧಾರವಾಡದಿಂದ ಎಲ್ಲ ತಾವೆಲ್ಲರೂ ಬಂಧುಗಳು ಬಂದು ಈ ಒಂದು ಜಾನಪದ ಸಂಕ್ರಾಂತಿಯನ್ನು ಬಹಳ ಸೊಗಸಾಗಿಸಿದ್ರಿ. ಯಾಕೆಂದರೆ ತಮ್ಮ ಒಂದು ಭಾಳ ವೈಶಿಷ್ಟ್ಯವಾದಂಥ ವಿಷಯಗಳು ಇವೆಲ್ಲ. ಇದು ಸಹಜವಾಗಿ ಎಲ್ಲರೂ ಬಂದು ನುಡಿಸ್ಲಿಕ್ಕೆ ಆಗೋದಿಲ್ಲ. ಇದೆಲ್ಲ ನಿಮ್ಮ ಸಾಧನೆ. ನಿಮಗೆ ನಿಮ್ಮ ಮನೆ ಒಂದು ಪರಂಪರೆಯಿಂದ ಬಂದಿರುವಂಥ ಬಳುವಳಿ, ಇದನ್ನು ಬಂದು ನುಡಿಸಿದ್ದೀರಾ. ಭಾಳ ಭಾಳ ಧನ್ಯವಾದಗಳು. ಸರಿಗಮ ಪಪ್ಪ ಸಸ ಪಪ್ಪ ಸರಿಗಮ